29ರ ಚುನಾವಣೆಯಿಂದ ಮಹಿಳೆಯರಿಗೆ 33% ಶೇಕಡ ಮೀಸಲಾತಿಯನ್ನು ಕೊಡುವ ಮೂಲಕ ದೇಶದಲ್ಲಿ ಒಂದು ಹೊಸ ಮನ್ವಂತರ ಶಕೆಗೆ ಕಾರಣವಾಗಿಬಿಡ್ತೀನಿ, ಚರಿತ್ರಾರ್ಹ ದಿನ ಆಗತ್ತೆ ಇವತ್ತು ಅಂತ ಪರಿಭಾವಿಸಿದ್ದಂಥ ಭಾರತೀಯ ಜನತಾ ಪಕ್ಷ ಹಾಗೂ ಬಹುಮುಖ್ಯವಾಗಿ ಅದರ ನೇತೃತ್ವವನ್ನು ವಹಿಸಿಕೊಂಡಿದ್ದಂತಹ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ಅವರಿಗೆ ಇವತ್ತು ಹಿನ್ನಡೆ ಆಗಿದೆ. ಭಾರತೀಯ ಜನತಾ ಪಕ್ಷ ಅಥವಾ ಮೋದಿ ಅವರ ಕನಸು ಭಗ್ನವಾಗಿದೆ ಎನ್ನುವುದಾದರೆ ವಿಪಕ್ಷಗಳು ತಾವು ಹಿಡಿದ ಹಠವನ್ನು ಸಾಧಿಸಿವೆ. ಮಹಿಳಾ ಮೀಸಲಾತಿ, ಅದರ ಜೊತೆಗೆ ಬರಬೇಕಾಗಿದ್ದ ಕ್ಷೇತ್ರ ಪುನರ್ವಿಂಗಡಣೆ ಮತ್ತು ಕೇಂದ್ರಾಡಳಿತ ಪ್ರದೇಶ ತಿದ್ದುಪಡಿ ಮಸೂದೆಗಳನ್ನು ಸರ್ಕಾರ ಇವತ್ತು ಲೋಕಸಭೆಗೆ ತಂತು. ಮೊದಲನೆಯ ಬಿಲ್ಲು ಫೇಲ್ ಆದ ತಕ್ಷಣ ಉಳಿದ ಎರಡನ್ನು ವಾಪಸ್ ತಗೋತು. ಕೇಂದ್ರ ಸರ್ಕಾರದ ಪ್ರಕಾರ ಅಥವಾ NDA ಪ್ರಕಾರ ಇದು ಪ್ರತಿಪಕ್ಷಗಳ ಅಸಹಕಾರದಿಂದಾಗಿಯೂ ಮಹಿಳಾ ವಿರೋಧಿ ಮನಸ್ಥಿತಿಯಲ್ಲಿರುವಂತಹ ಕಾಂಗ್ರೆಸ್ ಮುಖ್ಯವಾಗಿ ಹಾಗೂ ಉಳಿದ ಈ DMK ಮತ್ತು TMC ಮತ್ತು SP ಪ್ರಮುಖವಾಗಿ ಈ ಪಕ್ಷಗಳಿಂದಾಗಿ ಈ ಪರಿಸ್ಥಿತಿ ಬಂದಿದೆ ಅನ್ನೋದು NDA ವಾದ. ಆದರೆ ಪ್ರತಿಪಕ್ಷಗಳು ಹೇಳೋದು ಇದು ಸಂವಿಧಾನ ವಿರೋಧಿ ಆಗೋಗಿತ್ತು, ಹಾಗಾಗಿ ನಾವೀಗ ದೇಶವನ್ನೇ ಉಳಿಸಿಬಿಟ್ಟಿದ್ದೇವೆ ಅನ್ನೋದು ಅವರ ವಾದ. ಇವರ ವಾದ ಪ್ರತಿವಾದಗಳೇನೇ ಇರಲಿ, ಅದು ಆಮೇಲೆ ಮುಂದಿನ ವಿಚಾರ. ಈ ಮಸೂದೆ ತಾನು ಸೋಲನ್ನು ಕಾಣುತ್ತಿದ್ದಂತೆಯೇ ಸದನದ ಹೊರಕ್ಕೆ ಬಂದಂತಹ NDA ಸದಸ್ಯರು, ಅದರಲ್ಲೂ ಮುಖ್ಯವಾಗಿ ಮಹಿಳಾ ಸದಸ್ಯರು ಪಾರ್ಲಿಮೆಂಟಿನ ಸಂಸತ್ತಿನ ಮಕರ ದ್ವಾರದ ಬಳಿ ಪ್ರತಿಭಟನೆಯನ್ನು ನಡೆಸಿದ್ರೆ, ಇನ್ನು ಕೆಲವರು ಒಂದು ಪುಟಾಣಿ ಕ್ವಿಕ್ ಆಗಿ ಪ್ರತಿಭಟನಾ ಮೆರವಣಿಗೆಯನ್ನೇ ನಡೆಸಿದ್ದಾರೆ. ಈ ಮಧ್ಯೆ ಕಾಂಗ್ರೆಸ್ಸಿಗರು ತಮಗೆ ತೋಚಿದಂತೆ ಅದಕ್ಕೆ ಪ್ರತಿಕ್ರಿಯೆಗಳನ್ನು ಹಾಕಿಕೊಳ್ತಾ ಇದ್ದಾರೆ. ಪಶ್ಚಿಮ ಬಂಗಾಳಕ್ಕೆ ಹೋದರೆ ರಾಹುಲ್ ಗಾಂಧಿಗೆ ಭ್ರಷ್ಟ ವ್ಯಕ್ತಿಯಾಗಿ ಕಾಣುವ ಮಮತಾ ಬ್ಯಾನರ್ಜಿ, ಪಶ್ಚಿಮ ಬಂಗಾಳವನ್ನು ಹಾಳುಗೆಡವಿರುವಂತಹ TMC ಪಕ್ಷ ಈ ವೋಟಿಂಗ್ ಆದ ಕೂಡಲೇ ಫ್ರೆಂಡ್ಶಿಪ್ ಆದಾಗಿದೆ, ಫೋನಲ್ಲಿ ಮಾತಾಡಿಕೊಂಡ್ರಂತೆ ಇಬ್ಬರು. ಈ ಎಲ್ಲ ವೈರುಧ್ಯಗಳ ಮಧ್ಯೆ ವಿಪಕ್ಷಗಳು ಒಂದಾಗಿ ಮತವನ್ನು ಹಾಕಿವೆ. ಬಹಳ ಸರಳವಾದ ಕಾರಣ, ಮೆರಿಟ್ಸ್ ಆ್ಯಂಡ್ ಡಿಮೆರಿಟ್ಸ್ ಏನೇ ಇರಲಿ, ದಟ್ಸ್ ಆ್ಯಂಟಿ ಮೋದಿ ವೋಟ್, ಅದು ಅಷ್ಟೇ. ಇವತ್ತಿನ ಸ್ಥಿತಿಯಲ್ಲಿ ಹೇಗಿದೆ ಅಂದರೆ ಮೋದಿ ಏನು ತಂದರೂ ಅದು ಅಪೋಸ್ ಆಗತ್ತೆ. ಅದು ಏನೇ ಇರಬಹುದು, ಎಂಥದ್ದಾರೂ ಇರ್ಬೋದು, ಅದು ಅಪೋಸ್ ಆಗತ್ತೆ, ಅದನ್ನು ಸೋಲಿಸುವ ಪ್ರಯತ್ನ ಆಗತ್ತೆ. ಅದಕ್ಕೆ ಎಲ್ಲರೂ ಒಂದಾಗುತ್ತಾರೆ. ಆಯಾಯ ಊರುಗಳಲ್ಲಿ ಬಡಿಗೆ ಹಿಡ್ಕೊಂಡು ಬಡಿದಾಡಿದ್ರು ಸರಿ, ನೀನು ಕಳ್ಳ, ನೀನು ಕಚಡ, ನೀನು ಕಿತಾಪತಿ, ನೀನು ದರೋಡೆಕೋರ, ನೀನು ಅಂಥವ್ನು ಇಂಥವ್ನು, ಏನೇನು ಬೈಕೋಬೋದು ಎಲ್ಲ ಬೈಕೊಂಡ್ರು ಇಲ್ಲಿ ಬಂದು ಒಟ್ಟಾಗ್ಬಿಡ್ತಾರೆ. ಒಂದಾಗುವಂಥದ್ದು, ಲೈಕ್ ಕಮ್ಯುನಿಸ್ಟ್ಗಳು ಒಂದಾಗೋದು, TMC ಒಂದಾಗೋದು, ಹೀಗೆ ಇದೇ ಆಗಿದೆ ಈಗಲೂ. ಅದೇನಾದ್ರು ಇರಲಿ ನೋಡೋಣ. NDA ಮಾತ್ರ ಹೇಳ್ತಿದೆ, ಇವತ್ತಿನ ಈ ಸೋಲೇನು ಮಾಡಿಸಿದ್ದೀರಿ ಇದನ್ನು ನೆನಪಿಟ್ಕೋತೀವಿ, ಈ ಮಸೂದೆ ಜಾರಿಗೆ ತಂದೆ ತರ್ತೀವಿ ನಾವು ಅಂತ ಅವ್ರದ್ದು ವಾದ. ಇಟ್ಸ್ ಆಲ್ ರೈಟ್. ಇದರ ಪರಿಣಾಮಗಳೇನು ಅನ್ನೋದಕ್ಕೆ ಆಮೇಲೆ ಬರೋಣ. ಮತದಾನ ಆದಾಗ 528 ಮತಗಳು ಬಿದ್ದಿವೆ. ಅಲ್ಲಿ ಬಹುಮತಕ್ಕೆ 352 ಮತ ಬೇಕಿತ್ತು. ಏನದು ಬಹುಮತ? ಇದರಲ್ಲಿ ಸಂವಿಧಾನ ತಿದ್ದುಪಡಿ ಅಡಗಿದ್ದರಿಂದ 3/2 ಮತ ಬೇಕಿತ್ತು. 2/3 ಮೆಜಾರಿಟಿ ಬೇಕಿತ್ತಿಲ್ಲಿ. ಬಿಲ್ನ ಪರ ಅಂದರೆ ಸರ್ಕಾರದ ಪರ 298, ಅದರ ವಿರುದ್ಧವಾಗಿ ಪ್ರತಿಪಕ್ಷಗಳು 230 ಮತಗಳನ್ನು ಹಾಕಿದ್ವು. ಸಹಜವಾಗಿ ಸಂವಿಧಾನಿಕ ತಿದ್ದುಪಡಿಯನ್ನು ಪಾಸ್ ಮಾಡಲು ಬೇಕಾಗಿದ್ದಂತಹ ಮತಗಳಿಗೆ 54 ಮತ ಕೊರತೆ ಆಯಿತು. ಅಲ್ಲಿಗೆ ಆ ಬಿಲ್ಲು ಬಿತ್ತು ಕೆಳಕ್ಕೆ, ಮುಗೀತು ಕತೆ. ಕಾರಣ ಅದಕ್ಕೆ ಭಾಳ ಸರಳ, ನಂಬರ್ ಇರಲಿಲ್ಲ. ಹೇಗಾಯಿತು ಪ್ರತಿಪಕ್ಷಗಳು ಹಾಗೆ ಮಾಡಿದ್ವು ಅಂದರೆ, ದಕ್ಷಿಣ ಮತ್ತು ಉತ್ತರದ ತಾರತಮ್ಯ ಅಥವಾ ಅವ್ರದ್ದು ಸಂಖ್ಯೆ ಹೋಗ್ಬಿಡುತ್ತೆ, ಏರ್ಪೇರ್ ಆಗಿಬಿಡುತ್ತೆ ಅಂತ 50% ಗೊಂದಲ ಮಾಡಿ ಇಟ್ಟುಬಿಟ್ರು ನೀವು ಅಂತ, ಜನಗಣತಿ ಜಾತಿ ಗಣತಿ ಎಲ್ಲದರ ಮಧ್ಯೆ ಸರ್ಕಾರದ ಒಂದಿಷ್ಟು ತರಾತುರಿನೂ ಕೂಡ ಇದರಲ್ಲಿ ಇತ್ತು. ಬಹುಮುಖ್ಯವಾಗಿ ದ್ವೇಷ ಮತ್ತು ರಾಜಕಾರಣ, ಹಠ, ಈ ಮೂರು ಒಂದು ಕಡೆ. ಇನ್ನೊಂದು ಕಡೆ ಇದನ್ನು ತಂದೆ ತರ್ತೀವಿ ಅನ್ನೋ ಹಠ ಮತ್ತು ನನಗೆ ಬೇಕಾದಾಗ ನಾವು ಏನು ಬೇಕಾದ್ರೂ ಮಾಡ್ತೀವಿ ಅನ್ನೋ ಆತುರ ಮತ್ತು ಸಣ್ಣಗಾಗಿ ಅಡಿಯಲ್ಲಿ ಇದ್ದ ಅಹಂ BJPದು. ಇದೆಲ್ಲದರ ಪರಿಣಾಮ ಇವತ್ತಾಗಿದ್ದೇನು ಅಂದರೆ, 5ನೇ ಬಾರಿಗೆ ಈ ದೇಶದ ಹೆಣ್ಣು ಮಕ್ಕಳು ತಮ್ಮ ಹಕ್ಕನ್ನು ಕಳೆದುಕೊಂಡ್ರು. ದಟ್ ಇಸ್ ವಾಟ್ ಹ್ಯಾಪನ್ಡ್. ನರೇಂದ್ರ ಮೋದಿ ಮತ್ತು ನರೇಂದ್ರ ಮೋದಿಯ ಮೇಲಿನ ದ್ವೇಷ,
NDA ಮತ್ತು ಇಂಡಿ ಒಕ್ಕೂಟದ ವಿರುದ್ಧ ಇರುವಂತಹ ರಾಜಕೀಯ ಮೇಲಾಟ ಮತ್ತು ಹೋರಾಟದ ಪರಿಣಾಮ ಆಗಿದ್ದೇನು ಅಂದರೆ ಹೆಣ್ಣು ಮಕ್ಕಳು ತಮ್ಮ ಹಕ್ಕನ್ನು ಕಳೆದುಕೊಂಡ್ರು. ಮೇಲ್ನೋಟಕ್ಕೆ ತುಟಿ ಅಂಚಿನಲ್ಲಿ ಹೆಣ್ಣು ಮಕ್ಕಳ ಬಗ್ಗೆ ಮಾತನಾಡುವಂತಹ ಎಲ್ಲರೂ ಅಂತಿಮವಾಗಿ ಸೋಲಿಸಿದ್ದು ಏನು ಅಂದರೆ ಹೆಣ್ಣು ಮಕ್ಕಳ ಮೀಸಲಾತಿ ಎಂಬ ಒಂದು ಕಲ್ಪನೆಯನ್ನು ಸೋಲಿಸಿದ್ರು. ದಟ್ ಇಸ್ ವಾಟ್ ಹ್ಯಾಪನ್. ಮುಂದೇನು ಆಮೇಲೆ ನೋಡೋಣ. ಎಸ್, ಬಟ್ ಆದರೆ ಅವ್ರು ಹೇಳೋದು ಅದನ್ನೊಂದೇ ಸಪ್ರೇಟ್ ಮಾಡಿ ಇದು ಉಳಿದದನ್ನೆಲ್ಲ ಒಟ್ಟಿಗೆ ತಂದಿದ್ರಿಂದ ನಾವು ವಿರೋಧ ಮಾಡ್ತೀವಿ ಅಂತ. ಉದ್ದೇಶ ಅಂತೂ ಒಂದೇ ಆಯ್ತಲ್ಲ ಸರ್. ಅಂದರೆ ಮಹಿಳಾ ಮೀಸಲಾತಿಯನ್ನು ಸಪ್ರೇಟ್ ಆಗಿ ಮಾಡಿದ್ರೆ ನಾವು ಸಪೋರ್ಟ್ ಮಾಡ್ತಾ ಇದ್ವಿ, ಮೂರನ್ನೂ ಒಟ್ಟಿಗೆ ತಂದಿದ್ರಿಂದ ನಾವು ಮತ ಹಾಕಲ್ಲ ಅಂತ ವಿಪಕ್ಷಗಳು. ಹಂಗಾಗಲ್ಲ ಅದು. ಫಸ್ಟ್ ಆಫ್ ಆಲ್ ಕೇಂದ್ರ ಸರ್ಕಾರ ಡಿಲಿಮಿಟೇಷನ್ ಯಾಕೆ ತಂದ್ರು ನಂಗೆ ಗೊತ್ತಿಲ್ಲ. 543 ಒಳಗಡೆನೆ ಕೊಟ್ಬಿಡ್ಬೇಕು ನೀವು. ಅದರೊಳಗೆ ಮಾಡಿದ್ರೆ ಕೊಟ್ಬಿಡಿ. ನನ್ನ ಪ್ರಕಾರ ಹಾಳಾಗೋಗ್ಲಿ ಎಲ್ಲ ಲೀಡರ್ಗಳುವೆ, ನಿಮ್ಗೇನು ಹೋಗಬೇಕು? ಸೋಲ್ಲಿ ಬಿಡಿ. ಒಂದಷ್ಟು ದೊಡ್ಡ ಲೀಡರ್ಗಳು ತಲೆಗಳೆಲ್ಲ ಮನೆಗೆ ಹೋಗ್ಲಿ, ಬೇಕಿದ್ರೆ ಅವನ ಹೆಂಡ್ತಿನ ಕರ್ಕೊಂಬರಲಿ. ಅದೇ ಆಗೋದು ಅಲ್ಟಿಮೇಟ್ಲಿ ಆಗೋದು ಅದೇನೆ. ಹುಣಸೆ ಮಾರ್ನಳ್ಳಿಲಿರೋ ಹೆಣ್ಮಗಳು ಬರ್ತಾಳೆ, ಯಾರು ಬರೋದು? ಅಖಿಲೇಶ್ ಯಾದವ್ನ ಹೆಂಡತಿ ಈಗಲೂ ಇದ್ದಾರೆ, ಮುಂದೆಯೂ ಇರುತ್ತಾರೆ, ಅಷ್ಟೇ ಬರ್ತಾರಿಯೇ? ಅದೇ ಆಗತ್ತೆ, ಅವ್ರಿಗೆ ಹೋಗೋದದು. ಇದು ಅವ್ರದ್ದೇ ವಾದ, ಅವ್ರದ್ದೇ ಭಯ. ಇದು ಏನಿಯೋ ಹಾಗಿಲ್ಲ. ಬಟ್ ರಿಆರ್ಗನೈಸೇಷನ್ ಅನ್ನ, ಡಿಲಿಮಿಟೇಷನ್ ಅನ್ನು ಇವ್ರು 200-300 ಜಾಸ್ತಿ ಮಾಡ್ಕೊಂಡು ತಂದಿದ್ದನ್ನ ನಾವು ಅಪೋಸ್ ಮಾಡ್ತೀವಿ ಅಂತ ಆ ಕ್ಲಾರಿಟಿ ಇರಲಿಲ್ಲ ಅವ್ರಿಗೆ. ಅಪೋಸಿಷನ್ ರೀಸನ್ಸ್ ಏನು ಬೇಕಾದ್ರೂ ಕೊಡ್ಬೋದು. ಇದು ಅವ್ರು ಬೇಕಿರಲಿಲ್ಲ. ಬಿಕಾಸ್ ಮೋದಿ ಅಷ್ಟೇ ವಿರೋಧ. ಮೋದಿಗೆ ಇದು ಬೇಕಿತ್ತು, ಯಾಕಂದ್ರೆ ನಾವು ಮಾಡಿದ್ವಿ ಅಷ್ಟೇ. ಹಾಗಿದ್ರೆ ಇದರಿಂದ ಆಗೋ ಪರಿಣಾಮಗಳೇನು ಸರ್? ಯಾರಿಗಿದು ಪ್ಲಸ್ಸು, ಯಾರಿಗೆ ಮೈನಸ್ ಆಗುತ್ತೆ ಸರ್? ಏನಾಗುತ್ತೋ ನನಗೆ ಗೊತ್ತಿಲ್ಲ. ಪೊಲಿಟಿಕಲಿ ಭಾರತೀಯ ಜನತಾ ಪಕ್ಷ ನೇತೃತ್ವದ NDA ಎರಡೂ ಕಡೆ ಹೇಗೆ ಸಾಮಾನ್ಯ ಜ್ಞಾನ ಅನ್ನೋದು ಎರಡೂ ಬಣದಲ್ಲಿ ಇರಲಿಲ್ಲ ಅನ್ನೋದನ್ನು ನಾನು ಗಮನಿಸಿದ್ದನ್ನು ಹೇಳ್ತೀನಿ. NDAಗೆ ಚೆನ್ನಾಗಿ ಗೊತ್ತಿತ್ತು ತನ್ನ ಹತ್ರ ಇದಕ್ಕೆ ಸಂಖ್ಯೆ ಇಲ್ಲ ಅಂತ. ಆರಂಭದಿಂದಲೂ ಹೇಳ್ತಿದ್ರು, ಚೆನ್ನಾಗಿ ಗೊತ್ತಿತ್ತು ಇದಕ್ಕೆ ಸಂಖ್ಯೆ ಇಲ್ಲ ನನ್ನ ಹತ್ರ. ಒಂದು ವೇಳೆ ಸಂಖ್ಯೆ ಇದೆ ಅನ್ನೋ ನಂಬಿಕೆ ಅದಕ್ಕೆ ಇದ್ದಿದ್ದರೆ ಅದು ಮೊದಲೇ ಕಾರ್ಯಾಚರಣೆಯನ್ನು ನಡೆಸಿ ಸಂಬಂಧಪಟ್ಟ ಪ್ರತಿಪಕ್ಷದ ನಾಯಕರುಗಳನ್ನು ಒಪ್ಪಿಸ್ಕೋಬೇಕಾಗಿತ್ತು. ಅದೂ ಮಾಡಲಿಲ್ಲ. ಬಿಲ್ಗೆ ಹೋಗೋಕೆ ಸ್ವಲ್ಪ ಹೊತ್ತಿಗೆ ಮೊದಲು ಟ್ರೈ ಮಾಡೋದು, ಯಾರ್ಯಾರಿಗೋ ಫೋನ್ ಮಾಡಿಬಿಟ್ಟು ಕರೆಸ್ಬಿಡೋಕ್ಕೆ. ಅವರೇನು ನಿಮ್ಮ ಮನೆ ಜೀತದಾಳುಗಳ? ನೀವು ಬಂದಂಗೆ ಹೇಳ್ದಂಗೆಲ್ಲ ಡಾನ್ಸ್ ಮಾಡಿಬಿಡೋಕ್ಕೆ ಕೊನೆಗಳಿಗೆ ಪ್ರಯತ್ನ. ದಿಸ್ ಈಸ್ ಎ ಅಬ್ಸಲ್ಯೂಟ್ ಫೂಲಿಶ್ ಹಿಸ್ಟಾರಿಕಲ್ ಮಿಸ್ಟೇಕ್ ಆಫ್ BJP. ಏನಕ್ಕೆ ತಂದ್ರಿ ಇದನ್ನ? ನೀವು ತರೋ ಉದ್ದೇಶ ಸರಿ ಇರಬಹುದು, ಯಾತಕ್ಕೆ ತಂದ್ರಿ ಇದನ್ನ? ನೀವು ನಿಮ್ಮ ಹತ್ರ ಸಂಖ್ಯೆ ಇಲ್ಲ ಅಂತ ಗೊತ್ತಿದ್ದ ಮೇಲೆ, ಆ ಸಂಖ್ಯೆಯನ್ನು ನಮಗೆ ಮ್ಯಾನೇಜ್ ಮಾಡೋಕ್ಕಾಗಿಲ್ಲ ಅನ್ನೋದು ಗೊತ್ತಿದ್ದ ಮೇಲೆ 60 ಸೀಟ್ ಹೆಚ್ಚು ಕಡಿಮೆ 60 ಓಟನ್ನು ಹೊರಗಡೆಯಿಂದ ತರಬೇಕಾಗಿತ್ತು. ಅದು ತರಕ್ಕಾಗಿಲ್ಲ. ಒಂದು ವೇಳೆ ಮೊದಲೇ ಮಾತಾಡಿ ಯಾರೋ ಮಮತಾ ಬ್ಯಾನರ್ಜಿ ಹತ್ರನೋ ಅಥವಾ ಯಾರೋ ತಮಿಳ್ನಾಡಿನವ್ರ ಹತ್ರನೋ ಅಥವಾ ಯಾರೋ SP ಹತ್ರನೋ ಇನ್ನೊಬ್ರ ಹತ್ರ ಮಾತಾಡಿ ತಂದು ಬಿಟ್ಟಿದ್ದಿದ್ರೆ ಕತೆ ಬೇರೆ. ಅದಾಗಿಲ್ಲ. ಸೊ ನೀವು ತಗೊಂಬಂದು ಹಿಂಗೆ ಇಟ್ಬಿಟ್ಟ ತಕ್ಷಣ ನಾರಿ ಶಕ್ತಿ, ದೇಶ ನಿಮ್ಮನ್ನು ಮೆಚ್ಚಲ್ಲ, ದೇಶ ನಿಮಗೆ ಬಿಡಲ್ಲ, ನಾನು ಗ್ಯಾರಂಟಿ ಕೊಡ್ತಾ ಇದ್ದೀನಿ ತಗೊಳ್ಳಿ ಅಂತ ಅಂದ್ಬಿಟ್ಟು ಅಂದ ತಕ್ಷಣ ಹಾಕ್ಬಿಡ್ತಾರಾ? ಈ ಕಾಮನ್ ಸೆನ್ಸು NDA ನನಗೆ ಕಾಣಿಸ್ಲೇ ಇಲ್ಲ. ಇನ್ನು ಇದನ್ನು ಸೋಲಿಸಬೇಕು ಎಂಬುದಕ್ಕೆ ಪ್ರತಿಪಕ್ಷಗಳು ಹೂಡಿದ್ದ ಕುಂಟು ನೆಪಗಳು ಬಹಳ ಮಜಾ ಇದೆ, ಬಹಳ ಮಜಾ ಇದೆ. ಇದು ಸೋಲಿಸ್ತಾ ಇದ್ದೀವಿ, ಯಾಕೆ? ಇದು ಸಂವಿಧಾನ ವಿರೋಧಿ. ಹೇಗೆ? ನೀವೇ ಪಾಸ್ ಮಾಡಿದ್ದೀರಿ ಮಹಿಳಾ ಮೀಸಲಾತಿಯನ್ನ, ವಿಪಕ್ಷದವರು ಸೇರಿದಂತೆ. ಹಾಗಿದ್ದಾಗ ನೀವೇ ಅದನ್ನು ಜಾರಿಗೆ ತರಲು ಹಿಂದೆ ಮಸೂದೆಯನ್ನು ತಂದಿದ್ದೀರಿ ಸದನಗಳಲ್ಲಿ. ಆಗ ಅದು ಸಂವಿಧಾನ ವಿರೋಧಿ ಆಗಿರಲಿಲ್ವೇ? ಅಲ್ಲ, ಕುಂಟು ನೆಪ. ನಂಬರ್ 2, ಇದು OBCಗೆ ರಿಸರ್ವೇಷನ್, ಇದು ಮುಸ್ಲಿಮ್ಸ್ಗೆ ರಿಸರ್ವೇಷನ್. ಆಗಲ್ಲ ಅನ್ನೋ ಪರಿಜ್ಞಾನ ಬೇಡ ರಾಹುಲ್ ಗಾಂಧಿ ಅಂಡ್ ಟೀಮ್ಗೆ. ರಾಹುಲ್ ಗಾಂಧಿ ಬಿಟ್ಬಿಡಿ, ಲೆಟ್ಸ್ ನಾಟ್ ಟಾಕ್ ಅಬೌಟ್ ಹಿಮ್. ಇಲ್ಲ, ಅವರು ಸೂಪರ್ ಇಂಟೆಲಿಜೆಂಟು, ಪ್ರಾಜ್ಞರು, ಪಂಡಿತೋತ್ತಮರಲ್ಲಿ ಪಂಡಿತರು. ಅವ್ರನ್ನ ಪ್ರಶ್ನೆ ಮಾಡೋದು ಬೇಡ, ಮತ್ತೆ ಅವ್ರದ್ದು ಭಾಷಣದ ಬಗ್ಗೆ ಎಲ್ಲ ಮಾತಾಡೋದು ಬೇಡ. ಯಾಕಂದ್ರೆ ಅದು ಅನಾಲಿಸಿಸ್ ಮೀರಿದ ಭಾಷಣ ಅದು. ನಾವು ಅತ್ಯಂತ ಬುದ್ಧಿವಂತಿಕೆಯಿಂದ ಬಂದ ಭಾಷಣನಾದ್ರೂ ವಿಶ್ಲೇಷಣೆ ಮಾಡಬಹುದು, ಫುಟ್ಪಾತ್ ಅಲ್ಲಿ ನಿಂತ್ಕೊಂಡು ಮಾತಾಡೋದವ್ರದ್ದಾದ್ರೂ ವಿಶ್ಲೇಷಣೆ ಮಾಡಬಹುದು. ಎರಡರ ಮಧ್ಯೆ ಎಡಬಿಡಂಗಿ ಮಾಡಿದ್ದನ್ನು ನಮ್ಮ ಕೈಲಿ ವಿಶ್ಲೇಷಣೆ ಮಾಡೋಕ್ಕಾಗಲ್ಲ. ಇಟ್ಸ್ ನಾಟ್ ಈಸಿ. ಹಾಗಾಗಿ ನನಗಂತೂ ಗೊತ್ತಿಲ್ಲ. ಸೊ ಸಾಧ್ಯ ಇಲ್ಲ ಅದು ಕೊಡೋದಕ್ಕೆ ಅನ್ನೋದು ಗೊತ್ತಿಲ್ವಾ? ಕುಂಟು ನೆಪ. ಯಾವ 543 ಸಂಸದರಿಗಿದ್ದೀರಿ ಆ ಸದನದಲ್ಲೇ
ನಿಮಗೆ OBC ಮತ್ತು ಮುಸ್ಲಿಂ ರಿಸರ್ವೇಷನ್ ಇಲ್ಲ ಸಂವಿಧಾನದ ಪ್ರಕಾರ ಅಂತ ಆದಮೇಲೆ ಈಗ ಎಕ್ಸ್ಟ್ರಾ ತರ್ತಿರೋ ಹೆಣ್ಣು ಮಕ್ಕಳಿಗೆ ಕೊಡ್ತಿರೋದ್ರೆ ಕೊಟ್ಬಿಡು ಅಂತಂದ್ರೆ ಅದು ಸಂವಿಧಾನ ವಿರೋಧಿ, ಅಂಬೇಡ್ಕರ್ ವಿರೋಧಿ ಅಲ್ಲ, ಅದು ಪ್ರೋ. ಇಲ್ಲಿ ಸಂವಿಧಾನ ವಿರೋಧಿ ಅಂತೀರಿ, ಅಲ್ಲಿ ಸಂವಿಧಾನ ವಿರೋಧಿ ಅನ್ನೋದನ್ನ ಮಾತೇ ಎತ್ತಲ್ಲ. ಅಂದರೆ ಇದು ಹೇಗಾಗೋಗಿದೆ ಈ ದೇಶ ಅನ್ನೋದು, ಇದೊಂದು ಹುಚ್ಚರ ಸಂತೆಯ ದೇಶ. ಈ ಹುಚ್ಚರ ಸಂತೆಯಲ್ಲಿ ಯಾವನೇನು ಬೇಕಾದ್ರೂ ಬಡ್ಕೋಬೋದು, ಇನ್ಕ್ಲೂಡಿಂಗ್ ಮೀಡಿಯಾ ಹೇಳ್ತಾ ಇದ್ದೀನಿ ನಾನು. ಏನು ಬೇಕಾದ್ರೂ ಬಡ್ಕೋಬೋದು ಯಾವನ್ ಬೇಕಾದ್ರೂ. ಅದಕ್ಕೆ ಲಾಜಿಕ್ ಬೇಡ, ಡಾಟಾ ಬೇಡ, ಫ್ಯಾಕ್ಟ್ಸ್ ಬೇಡ, ಹಿಸ್ಟಾರಿಕಲ್ ರೆಫರೆನ್ಸಸ್ ಬೇಡ, ಏನು ಬೇಡ, ಯಾರೇನು ಬೇಕಾದ್ರೂ ಬುರುಡ ಬಿಟ್ಕೋಬೋದು. ಏನೂ ಇಲ್ಲ ಲಾಜಿಕ್ಕು. ಕಾಂಗ್ರೆಸ್ ಮತ್ತು ಪ್ರತಿಪಕ್ಷಗಳ ಲಾಜಿಕ್ಕುವೆ ಬುರುಡೆ ಮತ್ತು ಕುಂಟು ನೆಪಗಳು, ಸೋಲಿಸ್ಲಿಕ್ಕೆ. ಅನುಮಾನನೇ ಬೇಡ. ನಾವು ವಿರೋಧ ಅಂದ್ಕೊಂಡು ಸೋಲಿಸ್ಲಿಕ್ಕೆ. ನೀವೇ ಈ ಬಿಲ್ಲನ್ನು ಮಂಡನೆ ಮಾಡಿದ್ದಾಗ ಹಿಂದೆ ಇದೇ ಲಾಲು ಪ್ರಸಾದ್ ಯಾದವ್ ಅಂಡ್ ಗ್ಯಾಂಗು ಹರಿದವತ್ತು ಬಿಸಾಕದಾಗ ಇವತ್ತು ಇದು ಗೆಲುವು ದೇಶಕ್ಕೆ, ಪ್ರಜಾಪ್ರಭುತ್ವ ಗೆದ್ದಿತು ಅಂತಿರಲ್ಲ, ಅವತ್ತು ಹರಿದು ಬಿಸಾಕಿದಾಗ ನಿಮ್ಮ ಮೊಕದ ಮೇಲೆ ಎಸ್ತಿದ್ರಲ್ಲ ಅವ್ರು ತಂದವತ್ತು. ಅವತ್ತು ಸೋತಿತ್ತಲ್ಲ ಬಿಲ್ ಹಿಂದಕ್ಕೆ ತಗೊಂಡಾಗ ನೀವು, ಅವತ್ತು ನಿಮಗೆ ದೇಶ ಗೆದ್ದಿತ್ತು ಇರಲಿಲ್ವಾ? ಅವತ್ತು ನೀವು ಗೆದ್ಬಿಟ್ರಾ? ಅವತ್ತಿನ ಬಿಲ್ಲಲ್ಲಿ ಮತ್ತೆ OBC ಮತ್ತು ಮುಸ್ಲಿಂ ತರಕ್ಕಾಗಲ್ಲ ಅನ್ನೋ ವಾದದಲ್ಲಿ ಹೆಣ್ಣು ಮಕ್ಕಳನ್ನ ಡಿವೈಡ್ ಮಾಡಲ್ಲ ಅನ್ನೋ ಕಾರಣಕ್ಕೆ ನೀವು ಹಿಂದೆ ಹೋಗಿದ್ರಿಂದ ಈಗ ತನ್ನಿ ಅಂತ ಹೇಳ್ತೀರಲ್ಲ, ಏನು ನಾಲಿಗೆ ನಿಮ್ಮದು ಅಂತ ಯಾರು ಕೇಳಬಾರ್ದಾ? ಸಂವಿಧಾನದಲ್ಲಿ ಧರ್ಮ ಮತ್ತು ಜಾತಿ ಆಧಾರದಲ್ಲಿ ಎಕ್ಸೆಪ್ಟ್ SC STಗೆ ರಿಸರ್ವೇಷನ್ಸ್ ಇಲ್ಲ ಅನ್ನೋ ಕನಿಷ್ಠ ಪ್ರಜ್ಞೆ ಬೇಡವಾ? ಹಾಗಾಗಿ ನನ್ನ ಪ್ರಕಾರ ತಂದು ನಾವು ದೊಡ್ಡವರು ಅನ್ನಿಸ್ಕೋತೀವಿ ಅನ್ನೋ NDA, ನೀವು ಅದು ಹೆಂಗೆ ತರ್ತೀರಿ ನಾವು ನೋಡೇ ಬಿಡ್ತೀವಿ ಅಂತಿರೋ ಇಂಡಿ ಕೂಟ ಇಬ್ಬರು ಹೆಣ್ಣು ಮಕ್ಕಳ ವಿರೋಧಿಗಳು. ಯಾಕೆ ಅಂತ ಹೇಳ್ತೀನಿ. ಈ ಬಿಲ್ ಜಾರಿಗೆ ಬರೋದೇ ಇಲ್ಲ ಭಾರತದಲ್ಲಿ ಅಂತ ನನಗೆ ಅನ್ಸುತ್ತೆ, ನಾನು ಬದುಕಿರೋವರೆಗೂ. ನಾನು ಸತ್ತ ಮೇಲೆ ಗೊತ್ತಿಲ್ಲ ನಮಗೆ ಏನಾಗುತ್ತೋ. ಯಾಕೆ ಭಾರತದಲ್ಲಿರುವ ಇವತ್ತಿನ ಪ್ರಸ್ತುತ ಪೊಲಿಟಿಕಲ್ ಅಂದರೆ ರಾಜಕೀಯ ಸ್ಥಿತಿಗತಿ ಹೇಗಿದೆ ಅಂದರೆ, ಯಾರಿಗೂ 350 ಇವತ್ತಿರೋ 543ಕ್ಕೆ 350 ಸ್ಥಾನ ಬರುವ ಸ್ಥಿತಿ ಇಲ್ಲವೇ ಇಲ್ಲ, ಮುಂದೆ ಇಲ್ಲವೇ ಇಲ್ಲ ಆ ಸ್ಥಿತಿ. ಕಾಂಗ್ರೆಸ್ಸು ದೇಶದ ಚಿತ್ರಣವನ್ನೇ ಬದಲಾಯಿಸುತ್ತಿದ್ದೀರಿ, ನಿಮ್ಮ ಚಿತ್ರಣವೇ ಬದಲಾಗೋಗಿದೆ ದೇಶದಲ್ಲಿ, ಅದು ಬೇರೆ ವಿಚಾರ. ಬಹುರಾಜ್ಯಗಳಲ್ಲಿ ನಿಮ್ಗೆ ಅಡ್ರೆಸ್ಸೂ ಇಲ್ಲ. ಸ್ಟಿಲ್ ಕಾಂಗ್ರೆಸ್ ಅಂತೂ ಏಕಪಕ್ಷವಾಗಿ ಈ ದೇಶವನ್ನು ಆಳಲ್ಲ, ಆಳಕ್ಕೆ ಅದರ ಹತ್ರ ಶಕ್ತಿ ಇಲ್ಲ. ಭಾಳ ಸರಳ, ಮುಗೀತು ಕತೆ, ಫುಲ್ ಸ್ಟಾಪ್. ಏಕಪಕ್ಷವಾಗಿ ಉಳಿದ ಪಕ್ಷಗಳ ಜೊತೆ ಒಂದಿನ BJP ಇಳಿಬೋದು, NDA ಇಳಿಬೋದು, ಇವರು ಅಧಿಕಾರಕ್ಕೆ ಬರ್ಬೋದು, ಮಾಡಬೇಕು. ಆಗ 352 ತಗೊಂಡು ಉಳಿದ ಪಕ್ಷಗಳ ಅಧಿಕಾರಕ್ಕೆ ಬರ್ತವೆ ಅನ್ನೋ ನಂಬಿಕೆ ನನಗಿಲ್ಲ. ಅವತ್ತಿನ ದಿನ BJPಗೆ ಎಷ್ಟೋ ಅಥವಾ ಅವ್ರ ಜೊತೆ ಇರೋ ಪಕ್ಷಗಳಿಗೆ ಎಷ್ಟೋ, ಅವರು ಇನ್ನೇನೋ ಕುಂಟು ನೆಪ ಅವತ್ತು ಹೇಳ್ತಾರೆ. ಓಕೆ, ಅವ್ರಿಗೂ ಅದು ಬೇಕು. ಅವತ್ತು ಅವ್ರು ಹೇಳ್ತಾರೆ ಅದನ್ನು, ನಾವು OBC ಹೆಣ್ಣು ಮಕ್ಕಳ ವಿರೋಧಿ ಅಲ್ಲ, ಆದರೆ ನಾವು ಸಂವಿಧಾನದ ರಕ್ಷಣೆಗೋಸ್ಕರ ಮಾಡ್ತಾ ಇದ್ದೀವಿ ಅಂತ ಅವ್ರು ಅವತ್ತು ಬಿಡ್ತಾರೆ ರೈಲ್ನ. ಇವತ್ತೆಂಗೆ ನೀವು ಬಿಡ್ತಾ ಇದ್ದೀರೋ ಅವತ್ತು ಅವರು ಬಿಡ್ತಾರೆ. ಸೊ ಅಂತಿಮವಾಗಿ 352 ಬರಲ್ಲ, ಮೀಸಲಾತಿ ಆಗಲ್ಲ. ಇಬ್ಬರಿಗೂ ಅದೇ ಬೇಕಿತ್ತು, ಅಷ್ಟೇ ಕತೆ ಅಂತ ನನಗನ್ನಿಸ್ತಿದೆ. ಎಸ್. Imagine, innovate, integrate. GSSS Institute of Engineering and Technology for Women, Mysuru. Serving the nation with empowered women. ಇನ್ನು ಇದಕ್ಕೂ ಮುನ್ನ ಮಹಿಳಾ ಮೀಸಲಾತಿ ಮಸೂದೆಯನ್ನು ಸಮರ್ಥಿಸಿಕೊಂಡಂತಹ ಗೃಹ ಸಚಿವ ಅಮಿತ್ ಶಾ ವಿಪಕ್ಷಗಳಿಂದ ಮಸೂದೆ ಜಾರಿಗೊಳಿಸುವುದು ಬೇಕಾಗಿಲ್ಲ, ವಿಪಕ್ಷಗಳು ಮಹಿಳಾ ವಿರೋಧಿ ಅಂತ ಟೀಕೆ ಮಾಡಿದ್ರು. ಇನ್ನು ದಕ್ಷಿಣ ರಾಜ್ಯಗಳಿಗೆ ಯಾವುದೇ ಅನ್ಯಾಯವಾಗಲ್ಲ ಅಂತ ಕೂಡ ಸ್ಪಷ್ಟಪಡಿಸಿದ್ರು. ಉತ್ತರ ರಾಜ್ಯಗಳ ವಿರುದ್ಧ ದಕ್ಷಿಣ ರಾಜ್ಯಗಳನ್ನು ಎತ್ತಿ ಕಟ್ಟುವಂತಹ ಪ್ರಯತ್ನ ಇದಾಗ್ತಾ ಇದೆ. ಈ ಹಿಂದೆ ಕ್ಷೇತ್ರ ಮರು ವಿಂಗಡಣೆ ವೇಳೆ ಆಗಿರೋ ಅಸಮತೋಲನವನ್ನು ಸರಿದೂಗಿಸುವಂತಹ ಪ್ರಯತ್ನ ಇದು ಅಂತ ಸಮರ್ಥಿಸಿಕೊಂಡ್ರು. 2029ರೊಳಗೆ ಜನಗಣತಿ ಪೂರ್ಣಗೊಳ್ಳುವುದು ಅಸಾಧ್ಯ, ಆ ಕಾರಣದಿಂದಾಗಿ ಇದನ್ನು ಈಗ ತರಲೇಬೇಕಾಗಿದೆ ಅಂದ್ರು. ಯಾವುದೇ ಕಾರಣಕ್ಕೂ ಧಾರ್ಮಿಕ ಮೀಸಲಾತಿಗೆ ಅವಕಾಶ ಕೊಡಲ್ಲ ಅಂತ ಸ್ಪಷ್ಟಪಡಿಸಿದ್ರು. ಜೊತೆಗೆ ರಾಹುಲ್ ಗಾಂಧಿಗೆ ತಿರುಗೇಟು ಕೊಟ್ಟರು. ಸೊ ಎಲ್ಲ ಘಟನೆಗಳಿಂದ ಆಗಿದ್ದಂಥದ್ದು ಏನು ಇವಾಗ ಅವರೇನು ಅಮಿತ್ ಶಾ ಹೇಳ್ಕೊಂಡಿದ್ದಾರೆ, ಹೇಳಿ ಮುಂದೇನು ಕ್ವಶನ್. ನಾನಂದರೆ ನನ್ನ ಡೌಟ್ ಇದೆ, ಇನ್ನಿದು ಪಾಸ್ ಆಗೋದು ಅಂತ ನನ್ನ ಅನುಮಾನ ಇದೆ ನನಗೆ ಅನ್ನೋದು ನಂದು. 543 ಒಳಗಡೆಯಲ್ಲಿ 33% ಕೊಟ್ಟರೆ ಏನಾಗತ್ತೆ? ನೋಟಿಫೈ ಮಾಡಿದ್ದಾರೆ ಇವತ್ತು ಆ್ಯಕ್ಟಲ್ಲಿ, ಬಟ್ ಅದು ಜಾರಿಗೆ ಬರೋಕ್ಕಾಗಲ್ಲ, ಬಿಕಾಸ್ ಡಿಲಿಮಿಟ್ ಇದಾಗಲ್ಲ. ಆದರೂ ಆಗಬಹುದು, ಅಟೆಂಪ್ಟ್ ಮಾಡುತ್ತೆ ಅನಿಸ್ತಾರೆ ಕೇಂದ್ರ ಸರ್ಕಾರದವರು, ಮಾಡಲೇಬೇಕು ಅಂತ. ಯಾಕಂದ್ರೆ ಅದು ಬಿಲ್ ಪಾಸ್ ಆಗಿಬಿಟ್ಟಿದೆ.
23ರಲ್ಲಿ 33%. ಹಾಗಾಗಿ ಅದನ್ನು ನೋಟಿಫೈ ಮಾಡಿದ್ದಾರೆ ಆ್ಯಕ್ಟ್ಗೆ. ಹಾಗಾಗಿ ಅದಕ್ಕೆ ರೂಲ್ ಫ್ರೇಮ್ ಮಾಡಿ ಎಕ್ಸಿಸ್ಟಿಂಗ್ 543ನಲ್ಲೇ ಮಾಡಿಬಿಟ್ರೆ ನನಗೆ ಗೊತ್ತಿಲ್ಲ 211 ಸೆನ್ಸಸ್ಸಲ್ಲಿ ಏನಾರು ಮಾಡಲೇಬೇಕು ಅನ್ನೋ ಗೊತ್ತಿಲ್ಲ. ಅದು ಹೆಂಗಾಗುತ್ತೋ ಏನಾದ್ರು ಕೋರ್ಟ್ಗೆ ಹೋಗುತ್ತೆ, ಕೋರ್ಟಲ್ಲಿ ಏನಾಗುತ್ತೋ ನಂಗೆ ಗೊತ್ತಿಲ್ಲ ಅವಾಗ. ಸೊ ಈಗ ಈ ಕಿತಾಪತಿ ಮಾಡಿದ್ದ ಸರ್ಕಾರ ಮತ್ತು ವಿಪಕ್ಷಗಳಿಂದ ಆಗಿದ್ದರಿಂದ ಆಗೋದೇನು? ವಿಪಕ್ಷಗಳು ಹೇಳಿದ್ದೇನಿವತ್ತು? ನೀನು ಸೆನ್ಸಸ್ನ ಓಬಿರಾಯಿನ್ ಕಾಲದ 2011 ಯಾಕೆ ಹಾಕ್ಕೊಂಡೆ, 27 ಹಾಕೋಬೇಕಿತ್ತು, ಈಗ ಬಂದ್ಬಿಟ್ಟಿದೆಯಲ್ಲ, ಅದನ್ನೇ ಹಾಕೋಬೇಕಾಗಿತ್ತು ಅಂತ. ಓಕೆ, ಆಲ್ ರೈಟ್, ಅದನ್ನೇ ಹಾಕ್ಕೊಳ್ಳೋಣ. ಯಾವಾಗ? 29ರಲ್ಲಿ ಬೇಡ, ಮುಂದಕ್ಕೆ ಹಾಕ್ಕೋತೀರಿ. ಅವತ್ತು ಪಾಪ್ಯುಲೇಷನ್ನು ಉತ್ತರ ಭಾರತದ್ದು ಜಾಸ್ತಿ ಆಗಿ ದಕ್ಷಿಣ ಭಾರತದ್ದು ಕಡಿಮೆ ಆಗಿ ಪ್ರಪೋರ್ಷನಲ್ ಆದಾಗ ಆಗ ದಕ್ಷಿಣ ಭಾರತಕ್ಕೆ ಅನ್ಯಾಯ ಆಗಲ್ವಾ ಮಿಸ್ಟರ್ ಸ್ಟಾಲಿನ್? ಆಗಿದೇ ಗಲಾಟೆ ಆಗಲ್ವಾ? ಬಂದೇ ಬರುತ್ತಲ್ಲ ಸರ್. ಯಾಕಾಗಬಾರ್ದು? ನಂಬರ್ 2, ಕಾನ್ಸ್ಟಿಟ್ಯೂಷನಲಿ OBCಗೆ ಪಾರ್ಲಿಮೆಂಟಲ್ಲಿ ಎಕ್ಸೆಪ್ಟ್ SC/ST OBC ಆರ್ ಮುಸ್ಲಿಮ್ಗೆ ರಿಲಿಜನ್ ಬೇಸಲ್ಲಿ ನೀವು ಅಂದರೆ ಧರ್ಮದ ಆಧಾರದ ಮೇಲೆ ಮೀಸಲಾತಿ ಕೊಡೋದಾದರೆ ನಾಳೆ ಬೇರೆ ಧರ್ಮದವರು ಯಾಕೆ ಕೇಳಬಾರ್ದು? ಕ್ರೈಸ್ತರು ಯಾಕೆ ಕೇಳಬಾರ್ದು ಧರ್ಮದ ಆಧಾರದ ಮೇಲೆ? ಜೈನರು ಯಾಕೆ ಕೇಳಬಾರ್ದು ಧರ್ಮದ ಆಧಾರದ ಮೇಲೆ? ಸಿಖ್ರು ಯಾಕೆ ಕೇಳಬಾರ್ದು ಧರ್ಮದ ಆಧಾರದ ಮೇಲೆ? ಯಾಕೆ ಕೇಳಬಾರ್ದು? ಮುಸ್ಲಿಮರೊಬ್ಬರೇ ಏನು ಮೇಲಿಂದ ಇಳಿದು ಬಂದಿದ್ದಾರಾ ಅಂತ ಕೇಳಕ್ಕಾಗಲ್ವಾ? ಧರ್ಮದ ಆಧಾರದ ಮೇಲೆ ಕೊಡಬೇಕು ಅನ್ನೋದ್ರೆ ಅವರು ಕೇಳಬೇಕು. ಆಗ ನೀವು ಧರ್ಮಾತೀತ ಜಾತ್ಯಾತೀತ ದೇಶ ಹೇಗಾಗ್ತೀರಿ? ಯು ಶುಡ್ ಚೇಂಜ್ ಯುವರ್ ಪ್ರಿಯಾಂಬಲ್ ಆಫ್ ದಿ ಕಾನ್ಸ್ಟಿಟ್ಯೂಷನ್. ಅವಾಗ ಅದಂಗೆ ನೀವು ಪ್ರಿಯಾಂಬಲ್ನಲ್ಲಿ ಅದು ಇಟ್ಕೋತೀರಿ? ಸೋಷಿಯಲಿಸ್ಟ್ ಸೆಕ್ಯುಲರ್ನ ಹೇಗೆ ಇಟ್ಕೋತೀರಿ? ಒನ್ಸ್ ಯು ಡಿಸೈಡ್ ಟು ಡಿವೈಡ್ ದ ಪೀಪಲ್, ಈ ದೇಶದ ಜನರನ್ನ ಧರ್ಮದ ಆಧಾರದ ಮೇಲೆ ಹೊಡಿತೀವಿ ಅಂತಾಗೋದ ಮೇಲೆ ನೀವು ಸೆಕ್ಯುಲರ್ ಹೆಂಗಾಗ್ತೀರಿ? ವಾಟ್ ಈಸ್ ದ ಮೀನಿಂಗ್? ಪ್ರಿಯಾಂಬಲ್ ಹ್ಯಾಸ್ ಟು ಬಿ ಚೇಂಜ್ಡ್. ದಟ್ ಮೀನ್ಸ್ ಒರಿಜಿನಲಿ ಅಂಬೇಡ್ಕರ್ ಹೇಳಿದ್ದು ಸರಿ, ಸೆಕ್ಯುಲರ್ ಇರಲಿಲ್ಲ, ಇಂದಿರಾ ಗಾಂಧಿ ತಂದಿದ್ದಿದ್ದು. ಸೊ ಯು ಆರ್ ಗೋಯಿಂಗ್ ಅಗೇನ್ಸ್ಟ್ ಮೇಡಮ್ ಗಾಂಧಿ. ದಟ್ ಈಸ್ ಓಕೆನಾ? ದಟ್ಸ್ ಓಕೆ. ಮೇಡಮ್ ಗಾಂಧಿ ವಿರುದ್ಧ ಮಿಸ್ಟರ್ ರಾಹುಲ್ ಗಾಂಧಿ. ಹಾಗಾಗಿ ಈ ಗೋಜಿಲುಗಳಿಗೆ ಇವತ್ತು ಆಹ್ವಾನ ಕೊಟ್ಟಿದ್ದೀರಿ. ಈ ಗೋಜಿಲುಗಳು ಅಷ್ಟು ಸುಲಭವಾಗಿ ಪರಿಹಾರ ಆಗಲ್ಲ, ಅಷ್ಟು ಸುಲಭವಾಗಲ್ಲ. ಎಕ್ಸೆಪ್ಟ್ ಒಂದು ಅಟೆಂಪ್ಟ್ ಇದೆ. 543 543ರಲ್ಲೇ 33% ರಿಸರ್ವ್ ಮಾಡಿ, ಯಾಕಂದರೆ ಅದು ಪಾಸ್ ಆಗಿರೋದ್ರಿಂದ ತರೋದಕ್ಕೇನಾದ್ರು ತಂದರೆ ಈಗಿರೋ ಎಕ್ಸಿಸ್ಟಿಂಗಲ್ಲೇ ಯಾವುದರಲ್ಲಿ ಹೈಯೆಸ್ಟ್ ಹೆಣ್ಮಕ್ಳಿದ್ದಾರೆ ಅದನ್ನು 33%ಅಲ್ಲಿ ಹೆಣ್ಮಕ್ಳಿಗೆ ಹಾಕ್ಬಿಡ್ತೀವಿ ಅಂತಲ್ಲ. ಈಗ ನಮ್ಮದು SC/ST ಡಿಸೈಡ್ ಮಾಡ್ದಂಗೆ. ಈಗ SC/STನಲ್ಲಿ 18 ಸೀಟ್ ಏನಿದೆ ಅಂದರೆ 15+3 18 ಸೀಟ್ ಏನಿರುತ್ತೆ, 18% ಏನಿರುತ್ತೆ, ಸೀಟ್ ಅಲ್ಲ ಪರ್ಸೆಂಟೇಜ್ ಏನಿದೆ, ಅದು ಎಲ್ಲಿ ಬರ್ತದೆ? ಈಗ ಬಳ್ಳಾರಿನಲ್ಲಿ ನಿಮಗೆ ST 6 ಸೀಟೋ 7 ಸೀಟೋ 8 ಸೀಟೋ ಬಂದ್ಬಿಡುತ್ತೆ ನೋಡಿ. ಯಾಕಂದರೆ ಅಲ್ಲಿ ಜಾಸ್ತಿ ಇದ್ದಾರೆ, ST ಕಮ್ಯುನಿಟಿ ಜಾಸ್ತಿ ಇದೆ. ಹಾಗೆ ಎಲ್ಲಿ ಹೆಣ್ಣು ಮಕ್ಕಳು ಜಾಸ್ತಿ ಇದ್ದಾರೋ ಅದು ಒಂದೇದು ಯಾವುದೋ ಬಸವನಗುಡಿ ಅತಿ ಹೆಚ್ಚು ಹೆಣ್ಮಕ್ಳಿರೋವಂಥದ್ದು. ಓಕೆ, ಹೆಣ್ಮಕ್ಳು ಮೀಸಲಿಡಪ್ಪ. ನೆಕ್ಸ್ಟ್ ಹೈಯೆಸ್ಟ್ ಯಾವುದ್ರಲ್ಲಿ ಇದೆಯಪ್ಪ? ನೆಕ್ಸ್ಟ್ ಹೈಯೆಸ್ಟು ಕೋಲಾರದಲ್ಲಿದೆ, ಕೋಲಾರ ಬರ್ಕೋಪ್ಪ. ಹಂಗೆ ಮಾಡಿದ್ರೆ ನಂಗೆ ಗೊತ್ತಿಲ್ಲ, ಅದನ್ನು ಕೋರ್ಟ್ ಅಪೀಲ್ ಮಾಡಿಬಿಟ್ರೆ ನಂಗೆ ಗೊತ್ತಿಲ್ಲ. ದಟ್ಸ್ ಅ ಪಾಸಿಬಿಲಿಟಿ. ಬಟ್ ಅದು ಬಿಟ್ಟರೆ ಇಟ್ಸ್ ಎ ಶೇಮ್. ದ್ವೇಷ ಮತ್ತು ನಾನು ಮಾಡ್ತೀನಿ ಅನ್ನೋ ಅಹಂಕಾರದ ಮಧ್ಯೆ ಅವಮಾನವಾಗುವ ರೀತಿ ಹೆಣ್ಣು ಮಕ್ಕಳಿಗೆ ಪರಿಸ್ಥಿತಿಯನ್ನು ತಂದಿಟ್ಟಂತಹ ಈ ದೇಶದ ದುಷ್ಟ ರಾಜಕಾರಣಿಗಳು, ಕಚಡ ರಾಜಕೀಯ ಪಕ್ಷಗಳೇ ಇವತ್ತು ಈ ದೇಶದ ಹೆಣ್ಣು ಮಕ್ಕಳ ಧಿಕ್ಕಾರ ಹಾಕಬೇಕು. ನನ್ನ ಪ್ರಕಾರದಲ್ಲಿ ಇದನ್ನು ಪೊಲಿಟಿಕಲ್ ಮಾಡ್ತಾರೆ, ನನಗೆ ಗೊತ್ತಿದೆ. ತೊಗೊಂಡು ಹೋಗಿ ನೀವು ಪೊಲಿಟಿಕ್ಸಲ್ಲಿ ನೀವು ಕನ್ವಿನ್ಸ್ ಮಾಡಿ. ಈಗ ಹೆಂಗಸರನ್ನ ಬೇಕಾದ್ರೆ BJPಯವರು ಕಾಂಗ್ರೆಸ್ ಮಹಿಳಾ ವಿರೋಧಿ ಅಂತಲೂ, ಕಾಂಗ್ರೆಸ್ನವರು ಇಲ್ಲ BJPನವರೇ ಮಹಿಳಾ ವಿರೋಧಿ ಅಂತಲೂ, ಅದೇನು ಮಾಡ್ತಿರೋ ನನಗೆ ಗೊತ್ತಿಲ್ಲ. ಹೆಣ್ಣು ಮಕ್ಕಳು ನಿಮ್ಮಿಬ್ಬರನ್ನು ಹೇಗೆ ನೋಡ್ತಾರೆ ಅನ್ನೋದು ನನಗೆ ಗೊತ್ತಿಲ್ಲ. ಅದು ಆಯಾ ಹೆಣ್ಣು ಮಕ್ಕಳುಗಳಿಗೆ ಬಿಟ್ಟಿದ್ದು. ನನ್ನ ವ್ಯಾಖ್ಯಾನದಲ್ಲಿ ಇಬ್ಬರು ದ್ರೋಹಿಗಳು ನೀವು. ಯಾಕೆ ಅಂತಂದರೆ ಇಬ್ಬರೂ ನಿಮಗೆ ಬೇಕಾದ ರೀತಿಯ ಆಟಗಳ ಮಧ್ಯೆ ಅದನ್ನು ಸಿಕ್ಕಾಕ್ಸಿ ಸಾಯಿಸಿದ್ರಿ, ಹೆಣ್ಮಕ್ಳಿಗೆ ಅನ್ಯಾಯ ಮಾಡಿದ್ರು. ಎಸ್. ಇನ್ನು ಈ ಮೀಸಲಾತಿ ವೇಳೆ ನರೇಂದ್ರ ಮೋದಿಯನ್ನು ರಾಹುಲ್ ಗಾಂಧಿ ಮನಸಾರೆ ನಿಂದಿಸಿದ್ದಾರೆ. ಇದಕ್ಕೆಲ್ಲ BJPಯವರು ಉತ್ತರ ಕೊಡಬೇಕು, ನಾವಲ್ಲ ಉತ್ತರ ಕೊಡಬೇಕಾಗಿರೋದು. ಅವ್ರನ್ನ ಅದೇನು ಜಾದೂಗಾರ, ಸಶಸ್ತ್ರ ಪಡೆ ಹಿಂದೆ ಔಸ್ಕೊಂಡಿರೋಂತಹ ಹೇಳಿ ನೀವು BJPಯವರು ಉತ್ತರ ಕೊಡಿ. BJPಯವರಿಗೆ ಇತ್ತೀಚೆಗೆ ಒಂದು ರೋಗ ಬಂದಿದೆ. ಆ ರೋಗ ಏನು ಅಂತ ಹೇಳ್ತೀನಿ.
ಒಂದು ಪಾರ್ಟಿಯಾಗಿ ನಿರ್ವಹಿಸಬೇಕಾದ ತನ್ನ ಕೆಲಸವನ್ನು ನಿರ್ವಹಿಸದೆ ಬೆನ್ನುಮೂಳೆ ಇಲ್ಲದೆ ಇರೋ ಎಂ ಪಿಗಳನ್ನು ಇಟ್ಕೊಂಡಿರೋ ಪರಿಣಾಮ ಇದು, ಇನ್ಕ್ಲೂಡಿಂಗ್ ಕರ್ನಾಟಕ. ಇದು ಎಂ ಪಿಗಳು ಎಲ್ಲಿ ಅಡ್ರೆಸ್ಗಿಲ್ದೇ ಇರೋ ಎಂ ಪಿಗಳೆಲ್ಲ ಹೂವೆ ನನ್ನ ಪ್ರಕಾರದಲ್ಲಿ. ಅಡ್ರೆಸ್ಗಿಲ್ಲ, ಎಲ್ಲಿ ಹೋದ್ರೋ ಎಲ್ಲಿ ಬಂದರೋ ಯಾವನಿಗೆ ಗೊತ್ತು. ಯಾಕೆ ಅಂದರೆ ಮಾಧ್ಯಮಗಳು, ಪರ್ಟಿಕ್ಯುಲರ್ಲಿ ರಾಷ್ಟ್ರೀಯ ಮಾಧ್ಯಮಗಳು ಇವ್ರಿಗೆ ಸ್ವಲ್ಪ ಪರವಾಗಿರೋದ್ರಿಂದ ಮಾಧ್ಯಮಗಳು ಇದಕ್ಕೆಲ್ಲ ಉತ್ತರ ಕೊಡಬೇಕು ಅನ್ನೋ ನಿರೀಕ್ಷೆ ಇವ್ರಿಗೆ. ನೀವೇನು ಕತ್ತೆ ಕಾಯ್ತಾ ಇದ್ದೀರಾ ಎಲ್ಲರೂ? ಯೋಗ್ಯತೆ ಇಲ್ಲದೆ ಇರೋ ಅಯೋಗ್ಯರುಗಳು, ನೀವು ಉತ್ತರ ಕೊಟ್ಕೋಬೇಕು. ಅವ್ರ ಬಗ್ಗೆ ಮಾತಾಡಿದ್ದು ಎಕ್ಸಾಕ್ಟ್ಲಿ ಅಲ್ವಾ? ಇನ್ನೊಬ್ರು ಮಾಡಿ ನಿರೀಕ್ಷೆ ಹೀಗಿರುತ್ತೆ ಅಂದರೆ ಇನ್ಯಾವನೋ ಮಾಡಬೇಕು. ನೀವೇನು ಮಣ್ಣು ತಿಂತಿದ್ದೀರಾ? ಮಾಡ್ಕೊಳ್ಳಿ. ಅವ್ರು ಹೇಳಿದ್ದಾರೆ, ದಲಿತರು, OBC, ಅಲ್ಪಸಂಖ್ಯಾತರು, ಮಹಿಳೆಯರ ತಾರತಮ್ಯ ನಿಮ್ಮದು, ನೀವು ಚುನಾವಣಾ ನಕ್ಷೆನೇ ಬದಲಾಯಿಸ್ತಾ ಇದ್ದೀರಿ, ನಾವೆಲ್ಲ ಒಂದಾಗ್ತೀವಿ. ಪ್ರೈಮ್ ಮಿನಿಸ್ಟರ್ ಎಪ್ಸ್ಟೀನ್ ಫೈಲಿಂದ ಆತಂಕದಲ್ಲಿದ್ದಾರೆ. ಇದನ್ನು 100 ಸರಿ ರಾಹುಲ್ ಗಾಂಧಿ ಹೇಳಿದ್ದಾರೆ. ಕೋರ್ಟ್ ಕಾಕ್ ಜಡ್ದು ನಾಲ್ಗೇನ ಕಟ್ಟಾಕ್ಸ್ಬಿಡ್ಬೇಕಾಗಿತ್ತು ನಾಲ್ಗೇನ ರಾಹುಲ್ ಗಾಂಧಿದು. ಮಾತಾಡ್ಕೂಡ್ದು ಆ ವಿಚಾರದಲ್ಲಿ ಅಂತ. ಪ್ರತಿ ಸರಿ ನಮ್ಮ ಹತ್ರಕ್ಕೆ ಮಾಧ್ಯಮ ಏನು ಮಾಡ್ಬೇಕು? ಅದಕ್ಕೆ ಉತ್ತರ ಕೊಟ್ಕೊಳ್ಳಿ BJP ಅವರು ಅಲ್ವೇ? ಎಸ್ ಎಸ್.